ಹಾಯ್! ನಿಮ್ಮ ಎಜುಕೇಷನ್‌ಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಚ್.ಡಿ.ಎಫ್.ಸಿ ಬ್ಯಾಂಕ್‌ನಿಂದ ಸ್ಟೂಡೆಂಟ್ಸ್‌ಗೆ ನೀಡಲಾಗ್ತಿರುವ ಪರಿವರ್ತನೆ ಇ.ಸಿ.ಎಸ್.ಎಸ್ ಸ್ಕಾಲರ್‌ಶಿಪ್ 2026 ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರು ಅಪ್ಲೈ ಮಾಡ್ಬೋದು? ಎಷ್ಟು ಸ್ಕಾಲರ್‌ಶಿಪ್ ಅಮೌಂಟ್ ಸಿಗ್ತದೆ? ಹಾಗೂ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು? ಎಲ್ಲವನ್ನು ಸಿಂಪಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡುವ. ಎಚ್.ಡಿ.ಎಫ್.ಸಿ ಪರಿವರ್ತನೆ ಇ.ಸಿ.ಎಸ್.ಎಸ್ ಸ್ಕಾಲರ್‌ಶಿಪ್‌ನ ಮೇನ್ ಪರ್ಪಸ್ ಏನಂದ್ರೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಇರುವ ಸ್ಟೂಡೆಂಟ್ಸ್ ತಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಲು ಸಪೋರ್ಟ್ ನೀಡುವುದು. ಅಂದ್ರೆ ಈ ಸ್ಕಾಲರ್‌ಶಿಪ್ ನಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ನಿಂದ ಹಿಡಿದು ಅಂಡರ್ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ವರೆಗೆ ಅಪ್ಲೈ ಮಾಡಬಹುದು. ಇದೊಂದು ಇಂಡಿಯಾದ ಬಿಗ್ಗೆಸ್ಟ್ ಸ್ಕಾಲರ್‌ಶಿಪ್ ಆಗಿರುತ್ತದೆ. ಹಾಗೆ ಈ ಸ್ಕಾಲರ್‌ಶಿಪ್ ಈಗ ಮೇನ್ಲಿ ಓಪನ್ ಆಗಿರೋ ಸ್ಕೂಲ್ ಸ್ಟೂಡೆಂಟ್ಸ್‌ಗೋಸ್ಕರ ಮಾತ್ರ. ಅಂದ್ರೆ ಕ್ಲಾಸ್ 1 ನಿಂದ ಕ್ಲಾಸ್ 12 ತನಕ ಪರ್ಸ್ಯೂ ಮಾಡ್ತಿರೋ ಸ್ಟೂಡೆಂಟ್ಸ್, ಮತ್ತೆ ಡಿಪ್ಲೊಮಾ ಮತ್ತು ಐಟಿಐ ಪಾಲಿಟೆಕ್ನಿಕ್ ಪರ್ಸ್ಯೂ ಮಾಡ್ತಿರೋ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಸ್ಕಾಲರ್‌ಶಿಪ್ ಈಗ ಓಪನ್ ಆಗಿರೋದು. ಅಂಡರ್ ಗ್ರಾಜುಯೇಟ್ ಮತ್ತು ಪ್ರೊಫೆಷನಲ್ ಕೋರ್ಸ್ ಓದ್ತಿರೋ ಸ್ಟೂಡೆಂಟ್ಸ್ ಗಳಿಗೆ ಈ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಅದು ಸ್ವಲ್ಪ ತಡವಾಗ್ತದೆ ಓಪನ್ ಆಗೋದು. ಅಂಡರ್ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಇನ್ನು ಬಿಟ್ಟಿಲ್ಲ. ಈ ಸ್ಕಾಲರ್‌ಶಿಪ್ ಅಮೌಂಟ್ ಹೇಗೆ ಡಿಸೈಡ್ ಆಗ್ತದೆ ಅಂದ್ರೆ ನೀವು ಯಾವ ಕ್ಲಾಸ್ ಅಥವಾ ಕೋರ್ಸ್ ನಲ್ಲಿ ಓದ್ತಿದ್ದೀರೋ ಅದ್ರ ಮೇಲೆ ಈ ಸ್ಕಾಲರ್‌ಶಿಪ್ ಅಮೌಂಟ್ ಡಿಪೆಂಡ್ ಆಗ್ತದೆ. ಅಂದ್ರೆ ಕ್ಲಾಸ್ 1 ನಿಂದ ಕ್ಲಾಸ್ 6 ತನಕ ಓದ್ತಿರೋ ಸ್ಟೂಡೆಂಟ್ಸ್ ಗಳಿಗೆ 15,000 ತನಕ ಸ್ಕಾಲರ್‌ಶಿಪ್ ಅಮೌಂಟ್ ಸಿಗ್ತದೆ. ಹಾಗೂ ಕ್ಲಾಸ್ 7 ಇಂದ ಕ್ಲಾಸ್ 12 ಮತ್ತೆ ಡಿಪ್ಲೊಮಾ ಮತ್ತೆ ಐಟಿಐ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ ಓದ್ತಿರೋ ಸ್ಟೂಡೆಂಟ್ಸ್ ಗಳಿಗೆ 18,000 ತನಕ ಸ್ಕಾಲರ್‌ಶಿಪ್ ಅಮೌಂಟ್ ಸಿಗ್ತದೆ ಈ ಸ್ಕಾಲರ್‌ಶಿಪ್ ಅಪ್ಲೈ ಮಾಡೋದ್ರಿಂದ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡುವುದಾದ್ರೆ ಪ್ರೀವಿಯಸ್ ಸ್ಟೂಡೆಂಟ್ಸ್ ತನ್ನ ಪ್ರೀವಿಯಸ್ ಎಕ್ಸಾಮಿನೇಷನ್ ನಲ್ಲಿ 55% ಮಾರ್ಕ್ಸ್ ತೆಗೆದಿರಬೇಕು. ಹಾಗೂ ಅವನ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಮತ್ತು ಸ್ಟೂಡೆಂಟ್ಸ್ ಕರೆಂಟ್ಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ನಲ್ಲಿ ಸ್ಟಡಿ ಮಾಡ್ತಿರ್ಬೇಕು. ಮತ್ತು ಫೈನಾನ್ಷಿಯಲ್ ಅಥವಾ ಫ್ಯಾಮಿಲಿ ಕ್ರೈಸಿಸ್ ಎದುರಿಸುತ್ತಿರುವ ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸ್ ಕೂಡ ಇರಬಹುದು ಈ ಸ್ಕಾಲರ್‌ಶಿಪ್ ನಿಂದ. ಸ್ಕಾಲರ್‌ಶಿಪ್ ಅಪ್ಲೈ ಮಾಡಲು ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರ್ತದೆ, ಹಾಗೂ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗಿರ್ತದೆ, ಮತ್ತೆ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಬೇಕಾಗಿರ್ತದೆ, ಮತ್ತೆ ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಆಫ್ ದಿ ಅಪ್ಲಿಕೆಂಟ್ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಕಾರ್ಡ್ ಆ ತರದ್ದು. ಮತ್ತೆ ನೀವು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಬೇಕಾಗಿರ್ತದೆ, ಅಂದ್ರೆ ನಿಮ್ಮ ಫೀಸ್ ಕಟ್ಟಿರೋ ರೆಸಿಪ್ಟ್ ಅಥವಾ ಅಡ್ಮಿಷನ್ ಲೆಟರ್ ಅಥವಾ ಇನ್ಸ್ಟಿಟ್ಯೂಷನ್ ಆಫ್ ಐಡಿ ಕಾರ್ಡ್ ಬೇಕಾಗಿರ್ತದೆ. ಮತ್ತೆ ಅಪ್ಲಿಕೆಂಟ್ ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗಿರ್ತದೆ ಮತ್ತು ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಹಾಗೆ ಈ ಸ್ಕಾಲರ್‌ಶಿಪ್ ಗೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ಸ್ಕಾಲರ್‌ಶಿಪ್ ಗೆ ಅಪ್ಲೈ ಮಾಡೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಒತ್ತಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೀವು ರಿಜಿಸ್ಟರ್ ಅಥವಾ ಲಾಗಿನ್ ಮಾಡಿ. ನಂತರ ಇಲ್ಲಿ ಅಪ್ಲೈ ನೌ ಅಂತ ಬಟನ್ ಇದೆ, ಅಲ್ಲಿ ಕ್ಲಿಕ್ ಕೊಡಿ. ಅವಾಗ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಪರ್ಸನಲ್ ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ಫಿಲ್ ಮಾಡಿ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಮತ್ತೆ ಎಲ್ಲ ಡೀಟೇಲ್ಸ್ ವೆರಿಫೈ ಮಾಡಿ, ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಮತ್ತೆ ಅಕ್ನಾಲಜ್ಮೆಂಟ್ ಅನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕನ್ನೋ ವಿಡಿಯೋ ಬೇಕಾದ್ರೆ ಅಪ್ಲಿಕೇಶನ್ ಅಂತ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಅಪ್ಲೈ ಮಾಡ್ಬೇಕಂದ್ರೆ. ಮತ್ತು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಅಪ್ಲಿಕೇಶನ್ ಡೆಡ್ ಲೈನ್ ಮತ್ತು ಸ್ಕಾಲರ್ಶಿಪ್ ಡೀಟೇಲ್ಸ್ ಚೇಂಜ್ ಆಗಬಹುದು. ಆದ್ರಿಂದ ವಿಡಿಯೋ ನೋಡಿದ ನಂತರ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರೋ ಅಫಿಷಿಯಲ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಲೇಟೆಸ್ಟ್ ಡೆಡ್ ಲೈನ್ ಮತ್ತು ಎಲಿಜಿಬಿಲಿಟಿ ಚೆಕ್ ಮಾಡಿ. ಯಾವುದೇ ಫೇಕ್ ವೆಬ್ಸೈಟ್ ಅಥವಾ ಪರ್ಸನ್ಗೆ ಮನಿ ಕೊಡಬೇಡಿ. ಅಂದ್ರೆ ನೀವು ಹೋಗಿ ಅಲ್ಲಿ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಬೇಕಂತ ಇಲ್ಲ, ನಿಮ್ಮ ಮೊಬೈಲ್ ಅಲ್ಲೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಹಾಗೆ ಇಂಥ ಸ್ಕಾಲರ್ಶಿಪ್, ಇಂಟರ್ನ್ಶಿಪ್, ಜಾಬ್ ಮತ್ತು ಎಜುಕೇಶನ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ.